ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಬುದ್ಧಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ಸಿದ್ದನಹಳ್ಳಿ ಹಾಗೂ ಜೇನುಗೂಡು ಕಲಾ ಬಳಗ ಕೆಂಗೇರಿಯಿಂದ ಸಾಹಿತಿ ಶ್ರೀರಾಮ್ ಕೆ ಹನುಮಂತಯ್ಯ ಅವರ ಪುಸ್ತಕ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಯುವ ಸಾಹಿತಿ ಚಿನ್ನು ಪ್ರಕಾಶ್ ಶ್ರೀರಾಮನಹಳ್ಳಿ ಇವರ ಇಂಗ್ಲಿಷ್ ಪುಸ್ತಕ ದ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಡ್ರಾಮಾಟಿಕ್ ಥಿಯರೀಸ್ ಇನ್ ಟಿ.ಎಸ್. ಎಲಿಯಟ್ಸ್ ಪ್ಲೇಸ್ ಲೋಕಾರ್ಪಣೆ ಹಾಗೂ ಕವಿಗೋಷ್ಠಿ ಪ್ರತಿಭಾ ಪುರಸ್ಕಾರ ಸೇವಾ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಶೇಷಾದ್ರಿಪುರಂನ ಶಿಕ್ಷಣ ದತ್ತಿ ಸಭಾಂಗಣ 2ನೇ ಮಹಡಿ ಶೇಷಾದ್ರಿಪುರಂ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿ ರೇಣುಕಾ ಪ್ರಸನ್ನ, ಸಿ ಹೇಮಾವತಿಯವರು ವಹಿಸಿಕೊಂಡಿದ್ರು. 2023 ಮತ್ತು 24ರ ಸಾಲಿನ ಸಾಹಿತಿ ಶ್ರೀರಾಮ್ ಕೆ ಹನುಮಂತಯ್ಯ ದತ್ತಿ ಪುಸ್ತಕ ಪ್ರಶಸ್ತಿ ಪ್ರದಾನ ನಾಡೋಜ ಡಾಕ್ಟರ್ ವೂಡೆ ಪಿ ಕೃಷ್ಣ ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಅಧ್ಯಕ್ಷತೆಯನ್ನ ಶ್ರೀರಾಮ್ ಕೆ ಹನುಮಂತಯ್ಯ ಸಾಹಿತಿ ದತ್ತಿ ದಾನಿಗಳು. ಪುಸ್ತಕ ಕುರಿತು ಮಾತನಾಡಿದವರು ಡಾಕ್ಟರ್ ಭಾಗ್ಯಲಕ್ಷ್ಮಿ, ವಿಕೆಟಿಎಸ್ ವಿಮರ್ಶಕಿ, ಹೆಚ್ಚುವರಿ ನಿರ್ದೇಶಕರು, ರಾಜ್ಯ ಖಜಾನೆ ಇಲಾಖೆ, ಕರ್ನಾಟಕ ಸರ್ಕಾರ. ಗೌರವ ಉಪಸ್ಥಿತಿಯನ್ನ ಶ್ರೀ ಚಿನ್ನು ಪ್ರಕಾಶ್, ಶ್ರೀರಾಮನಹಳ್ಳಿ ಲೇಖಕರು, ರಂಗಭೂಮಿ ಕಲಾವಿದರು ಮತ್ತು ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ, ಸಾಹಿತಿ ಅಧ್ಯಕ್ಷರು, ಬುದ್ಧಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್. ನಿರೂಪಣೆಯನ್ನ ಶ್ರೀ ಬಿ ಶೃಂಗೇಶ್ವರ, ಸಾಹಿತಿಗಳು. 2023 ಮತ್ತು 24ರ ಸಾಲಿನ ಸಾಹಿತಿ ಶ್ರೀರಾಮ್ ಕೆ ಹನುಮಂತಯ್ಯ ದತ್ತಿ ಪುಸ್ತಕ ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಹಾವಿ ಮಂಜುಳಾ ಶಿವಾನಂದ್, ರಾಮನಗರ ಜಿಲ್ಲೆ. ಕೃತಿ ಸತ್ಯಾಗ್ರಹ ದಂಪತಿಗಳು ಜೀವನ ಚರಿತ್ರೆ, ಹೊಸಹಳ್ಳಿ ಇಂ ಶ್ರೀ ದಳೇಶ್ವರ, ಹೊಸಹಳ್ಳಿ, ಶಿವಮೊಗ್ಗ. ಕೃತಿ ಪತ್ರೋತ್ಸವ ಕಾದಂಬರಿ. ಶ್ರೀ ಚಿನ್ನು ಪ್ರಕಾಶ್, ಶ್ರೀರಾಮನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕೃತಿ ಕಾಲಿ ಜೋಳಿಗೆ ಫಕೀರ, ಕವನ ಸಂಕಲನ. ಶ್ರೀಮತಿ ಜ್ಯೋತಿ ಎನ್ ಲಿಂಗಪಲ್ಲಿ, ಕಲಬುರಗಿ ಜಿಲ್ಲೆ. ಕೃತಿ ಭಾವನ ಜ್ಯೋತಿ, ಕವನ ಸಂಕಲನ. ಪುಸ್ತಕ ಆಯ್ಕೆ ತೀರ್ಪುಗಾರರಾಗಿ ಡಾಕ್ಟರ್ ಆರ್ ವಾದಿರಾಜು, ಕನ್ನಡ ಪ್ರಾಧ್ಯಾಪಕರು, ಡಾಕ್ಟರ್ ಕೃಷ್ಣ ಹಾನ್ಬಾಳ್, ಯುವ ಲೇಖಕರು, ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಂಜಿಗಡೆ ಜಯಪ್ರಕಾಶ್ ಅವರು, ನಾನು ವಿದ್ಯಾರ್ಥಿಯಾಗಿದ್ದಾಗ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಅಂತ್ಯದವರೆಗೂ ಇದ್ದು ಕಾರ್ಯಕ್ರಮವನ್ನು ಸವಿಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ವೇದಿಕೆಗೆ ಗಣ್ಯರನ್ನ ಆಹ್ವಾನಿಸುವ ಸಮಯ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ನಮ್ಮನ್ನೆಲ್ಲ ಕರೆದು ಅವ್ರು ಅದೇನೋ ಖುಷಿ ಅವರಿಗೆ. 6 ಜನ ಕನ್ನಡ ಕೆಲಸ ಮಾಡುವಂಥವ್ರನ್ನ, ಸಂಘ ಸಂಸ್ಕೃತಿ ಕೆಲಸ ಮಾಡೋರನ್ನ, ಪ್ರತಿಭಾ ಪುರಸ್ಕಾರನ ಕರೆದು ಗೌರವಿಸುವಂಥ ಕೆಲಸ. 100 ಜನ ಊಟ ಕೊಟ್ಟು, ತಿಂಡಿ ಕೊಟ್ಟು ಎಲ್ರು ರಾಮ್ ಕೆ ಹನುಮಂತಯ್ಯ ಅವ್ರು. ಅದಕ್ಕೆ ಅಧಿಕಾರಿಗಳಿದ್ರೆ ಇಂಥ ಅಧಿಕಾರಿಗಳಿರ್ಬೇಕು, ರಾಮ್ ಕೆ ಹನುಮಂತಯ್ಯ ಅಂತ ಅಧಿಕಾರಿಗಳು. ಇನ್ನೊಬ್ರು ಅಧಿಕಾರಿಗಳು ಇಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ, ಅವರು ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡ್ ಆದರು. ಜೇನುಗೂಡು ಕನ್ನಡ ಬಳಗ ಕಟ್ಕೊಂಡು ಅವ್ರಿಗೆ ಅನೇಕ ಆರೋಗ್ಯ ಸಮಸ್ಯೆ ಇದ್ರೆ ಹಣ ಅಯ್ಯೋ ಬಾರಣ 60 ವರ್ಷ ಇರೋದೇ ಇಲ್ಲವನ್ನ ಈಗ ಸರ್ವಿಸ್ ಸೇರಿದವರು. ಮಹಿಳೆಯರಿಗೆ ಆದ್ಯತೆ ಕೊಡುವಂಥದ್ದು. ಆಮೇಲೆ ಹಿರಿಯರಿಗೆ ಕೊಡುವ 60 ವರ್ಷ ದಾಟಂಥವ್ರಿಗೆ ಒಂದು ಸಾಹಿತ್ಯ ಸಮ್ಮೇಳನ. ಎಲ್ಲವೂ ಸಾಹಿತ್ಯ ಪರಿಷತ್ತೆ ಮಾಡೋಕ್ಕಾಗಲ್ಲ, ಸಾಹಿತ್ಯ ಪರಿಷತ್ತೆ ಎಲ್ಲ ಮಾಡೋಕ್ಕಾಗಲ್ಲ. ಅನೇಕ ಸಂಘ ಸಂಸ್ಥೆಗಳು ಕೂಡ ಅಂಥ ಕೆಲಸಗಳನ್ನು ಮಾಡ್ಬೋದು. ಹಾಗೆಯೇ ಪ್ರತಿಭಾ ಪುರಸ್ಕಾರ ಅವ್ರನ್ನ ನೀವು ನಂಬ್ತೇನೋ ಗೊತ್ತಿಲ್ಲ. ಪ್ರತಿಭಾ ಪುರಸ್ಕಾರ ಅಂದರೆ ಎಲ್ಲ 90-95 ಬಂದವ್ರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾರೆ. ಅದು ಸಹಜವಾಗಿ ಎಲ್ಲರೂ ತಗೋತಾರೆ. ನಾನು ಈ ಸಾರಿ ವಿಶೇಷವಾಗಿ ನಾನು ಮಾಡಿದ್ದು ಸಿಂಗಲ್ ಪೇರೆಂಟ್ಸ್ ಇರುವಂಥ ಮಕ್ಕಳುಗಳು, ಅದು 90% ತಗೊಂಡವರು. ಅದರಲ್ಲಿ ಬರುವಂಥ ಬಡ್ಡಿನಲ್ಲಿ ಅವರಿಗೆ ಗೌರವಧನವನ್ನು ಕೊಟ್ಟು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಮ್ ಕೆ ಹನುಮಂತಯ್ಯ ಸರ್ ಅವರ ಈ ದತ್ತಿ ನಿರಂತರವಾಗಿ ನಡ್ಕೊ ಹೋಗ್ತದೆ. ನಾನಿರಲಿ, ಅವರಿರಲಿ, ಯಾರಿರಲಿ, ಇಲ್ಲೊಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಅವರ ಕುಟುಂಬದ ಸಹಯೋಗ ಸಹಕಾರದಲ್ಲಿ ಮಾಡ್ಕೊ ಹೋಗ್ತೀವಿ. ರಾಮ್ ಕೆ ಹನುಮಂತಯ್ಯ ಸರ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಪ್ರೀತಿಯಿಂದ ಕರೆದಾಗ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ಪ್ರೀತಿ ಸ್ವಾಗತವನ್ನು ಸಂದರ್ಭ.
ಚಿನ್ನು ಪ್ರಕಾಶ್ ಶ್ರೀರಾಮನಹಳ್ಳಿ ಅವರ ಒಂದು ಕೃತಿ ದ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಡ್ರಾಮಾಟಿಕ್ ಥಿಯರೀಸ್ ಇನ್ TS. ಜೊತೆಗೆ ಪ್ರವೃತ್ತಿಯು ಮುಗಿಸಿಕೊಂಡವರು ಇವರ ಕಾವ್ಯ ಕ್ಷೇತ್ರ ಅವರ ಪ್ರವೃತ್ತಿಯಾಗಿದೆ. ರಾಮ್ ಕೆ ಹನುಮಂತಯ್ಯ ದತ್ತಿ ಪುಸ್ತಕ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಿದ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರು, ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರದಾನ ಕಾರ್ಯದರ್ಶಿಗಳು ಆದಂತಹ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರೇ, ಲೇಖನಿಯನ್ನು ಬಳಸುವ ಕೈ ಲಾಠಿಯನ್ನು ಬಳಸೋದು ಹೆಂಗೆ ಅನ್ನೋ ಅನುಮಾನಕ್ಕೆ ಅವೆರಡು ಅಷ್ಟು ಪೂರಕ ಅಲ್ಲವೋ ಏನೋ ಅಂತ ಹೇಳಿ ನಾನು ಅವತ್ತು ಅನುಮಾನ ವ್ಯಕ್ತಪಡಿಸಿದ್ದೆ. ಆ ನಂತರದಲ್ಲಿ ಅವರು ಫೇಸ್ಬುಕ್ಕಲ್ಲಿ ಇಲ್ಲಿ ಬರೆಯೋದು ನೋಡಿ ಬಹುಶಃ ಇವರು ಡಿಪಾರ್ಟ್ಮೆಂಟ್ ಬಿಟ್ಟುಬಿಟ್ಟಿದ್ದಾರೆ, ಬೇರೆ ಏನೋ ಮಾಡ್ತಾ ಇದ್ದಾರೆ, ಸಾಹಿತ್ಯ ಸಂಗೀತ ಇತ್ಯಾದಿ ಅಂದ್ಕೊಂಡಿದ್ದೆ. ಆದರೆ ಅವರಲ್ಲೇ ಮುಂದುವರೆದಿದ್ದಾರೆ ಪ್ರಮೋಷನ್. ಬಹಳ ಸಂತೋಷ. ಇನ್ನೊಂದು ಸಂತೋಷ ಏನು ಅಂತ ಹೇಳಿದರೆ, ಅವರು ಇಂಗ್ಲೀಷ್ MA ಕನ್ನಡದ ಕೃತಿಗಳನ್ನು ಬರೆದಿದ್ದಾರೆ. ಜೊತೆಗೆ ಒಂದು ಇಂಗ್ಲೀಷ್ ಕೃತಿಯನ್ನು ಇವತ್ತು ಬರೆದು ಲೋಕಾರ್ಪಣೆ ಮಾಡಿದ್ದಾರೆ. ಇದು ವಿಶೇಷವಾದದ್ದೇ. ನಮ್ಮಲ್ಲಿ ಇಂಗ್ಲೀಷ್ MA ಮಾಡಿರುವ ಬಹಳಷ್ಟು ಜನ ಲೇಖಕರು ಕನ್ನಡದಲ್ಲಿ ಬರೀತಾರೆ, ಇಂಗ್ಲೀಷಲ್ಲಿ ಬರೆಯಲ್ಲ. ಇವರು ಇಂಗ್ಲೀಷ್ MA ಓದಿರುವ ಕಾರಣಕ್ಕೂ ಏನೋ ಒಂದು ಇಂಗ್ಲೀಷ್ ಕೃತಿಯನ್ನು ಕೂಡ ಅವರು ಬರೆದಿದ್ದಾರೆ. ಇದು ಕೂಡ ಸ್ವಾಗತಾರ್ಹವಾದದ್ದೇ. ಇಂಗ್ಲೀಷ್ ಮೇಜರ್ನವರಲ್ಲ, ಆದರೂ ಕೂಡ ಸಾಹಿತ್ಯದ ಸಂಪರ್ಕದಲ್ಲಿದ್ದವರಾದ್ದರಿಂದ ಹೆಸರನ್ನ ಆಗಾಗ ಕೇಳ್ತಿದ್ವಿ. ಓದಿದ್ದೇನು ಇರಲಿಲ್ಲ. ಎರಡು ಕಾರಣ. ಒಂದು TS ಎಲಿಯಟ್ ಒಂದು ರೀತಿಯ ಪುನರುತ್ಥಾನವಾದಿ ಅನ್ನುವಂತಹ ಕಲ್ಪನೆ. ನಾವೆಲ್ಲರೂ ಕೂಡ ಬಂಡಾಯ ಮತ್ತು ಸಮಾಜವಾದಿ ಚಳವಳಿಗಳ ಹಿನ್ನೆಲೆಯಲ್ಲಿದ್ದು ಧಾರ್ಮಿಕ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡುವಂತಹ ಕವಿ ಅನ್ನೋದು ಕೂಡ ನಮ್ಮ ಭಾವನೆ ಆಗಿತ್ತು ಆ ಕಾಲಘಟ್ಟದಲ್ಲಿ. ಆದ್ದರಿಂದ ನಾವು ಅವರನ್ನ ಒಬ್ಬ ವಿಚಾರವಾದಿ ಮತ್ತು ಒಬ್ಬ ಕ್ರಾಂತಿಕಾರಿ ಲೇಖಕ ಅಂತ ಓದಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸಿ ನಾವು ಸುಮ್ಮನೆ ಇದ್ವಿ. 4 ಜನರಿಗೆ ಸಾಹಿತ್ಯಿಕ ರಾಮ್ ಕೆ ಹನುಮಂತಯ್ಯ ದತ್ತಿ ಪುಸ್ತಕ ಪ್ರಶಸ್ತಿಗಳನ್ನು ದಯಪಾಲಿಸುವಂಥ ಕೆಲಸ ನನ್ನ ಕೈಯಲ್ಲಿ ಮಾಡಿದರು. ತುಂಬ ಸಂತೋಷ ಆಯಿತು. ನಮ್ಮ ಭಾವಿ ಮಂಜುಳಾ ಶಿವಾನಂದ ಅವರು ಬರೆದಂಥ ಸತ್ಯಾಗ್ರಹ ದಂಪತಿಗಳು ಜೀವನ ಚರಿತ್ರೆಯನ್ನು ನಾನು ಅವರು ಪ್ರಕಟಣಾ ಆ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮದಲ್ಲೂ ನಾನು ಭಾಗಿಯಾಗಿದ್ದೆ. ಸಾಹಿತ್ಯ ಅನ್ನುವಾಗ ಒಟ್ಟಾರೆ ನಮ್ಮ ಸಾಹಿತ್ಯ ಸಂಸ್ಕೃತಿ ದೃಷ್ಟಿಯಲ್ಲಿ ಇತರರಿಗಾಗಿ ಸೇವೆ ಮಾಡಿದ್ದಿರೋದು ಬಹಳ ದೊಡ್ಡ ಮೌಲ್ಯ. ಅದನ್ನು ಕೂಡ ಇವತ್ತು ನಮ್ಮ ಈ ವೇದಿಕೆಯ ಮೂಲಕ ಆಗ್ತಾ ಇರ್ತಕ್ಕಂಥದ್ದು, ಆಮೇಲೆ ಕವಿಗಳಿಗೆ ಒಂದು ವೇದಿಕೆಯನ್ನು ಒದಗಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಶಿಶಿರ ಮಾಡಿರುವಂಥ ತುಂಬ ಸಂತೋಷದ ಕೆಲಸ ಅಂತ ಹೇಳಿ, ಆಮೇಲೆ ನಾನು ಶಿಶಿರ ಅವ್ರಿಗೆ ಹೇಳ್ತೀನಿ, ನಮ್ಮ ಕಾಲೇಜಿನ ಇದು ನಮ್ಮ ಕಾಲೇಜು, ಅವರು ನಮ್ಮವರೇ. ಅದರಿಂದ ಇಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳು, ರಚನಾತ್ಮಕ ಕಾರ್ಯಕ್ರಮಗಳು ಯಾವುದೇ ಮಾಡಿದ್ರು ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ. ಇದು ಬರೀ ಶಿಶಿರ ಅವ್ರ ಒಬ್ಬರಿಗೆ ಅಲ್ಲ ಇದು ನಾನು ಹೇಳೋದು. ಕೃತಿಗಳನ್ನ ಓದಿದ್ರೆ, ಅಧ್ಯಯನಶೀಲಾಗಿದ್ರೆ ಯಾರಿಗೂ ಯುದ್ಧೋನ್ಮಾದದ ಮನಸ್ಸು ಬರೋದಿಲ್ಲ, ಜಗತ್ತಿನಲ್ಲಿ ಯುದ್ಧವೇ ನಿಲ್ಲೋದಿಲ್ಲ. ನಮಸ್ಕಾರ ಮಾಡ್ತಾ ಈ ಪುಸ್ತಕದ ಬಗ್ಗೆ ಅದ್ರ ಸ್ವಲ್ಪ ಹಿನ್ನೆಲೆ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ರಾಮಲಿಂಗೇಶ್ವರ್ ಬಗ್ಗೆ ಎಲ್ಲರೂ ಹೇಳಿದ್ರು. ಅದ್ರ ಎಲ್ರಿಗೂ ಪರಿಚಯ ಮೊದಲು ರಾಮಲಿಂಗೇಶ್ವರ್ ನಮಗೆ ಪರಿಚಯ. ನಾವೆಲ್ಲ 96-98 ಬ್ಯಾಚ್ ಜ್ಞಾನಭಾರತಿ ಸ್ಟೂಡೆಂಟ್ಸು. ನನಗೆ ರಾಮಲಿಂಗೇಶ್ವರ್ ಪರಿಚಯ ಆದಾಗ ಅವ್ರ ಹೆಸರು ರಾಮಲಿಂಗೇಶ್ವರ್ ಅಲ್ಲ, ರಾಮಲಿಂಗೇಗೌಡ ಅಂತ. ನನಗೆ ಕುತೂಹಲದಿಂದ ಕೇಳಿದ್ದೆ, ಯಾಕೆ ರಾಮಲಿಂಗೇಶ್ವರ್ ಅಂತ. ಐಡೆಂಟಿಟಿಯನ್ನ ಕಳ್ಕೊಳ್ಳುವಂಥದ್ದು, ಸಮಾಜ, ಕುಟುಂಬ ನಮ್ಗೊಂದು ಯಾವುದೋ ಒಂದು ಐಡೆಂಟಿಟಿ ಗುರುತನ್ನ ಕೊಡುತ್ತೆ. ನಮ್ಗೆ ಗೊತ್ತಿರೋಂಗೆಲ್ಲ ಕೂಡ ಹೆಸರು ನಮ್ಮನ್ನ ಕರೆಯೋದಕ್ಕಾಗಿ, ಗುರುತಿಸೋದಕ್ಕಾಗಿ ಇರುವಂಥದ್ದು. ಆಗ ನಾನು ಯಾವುದೇ ಕಮ್ಯುನಿಸಮ್ ಅಥವಾ ಆ ಒಂದು ವಿಚಾರಗಳ ಸಿದ್ಧಾಂತಗಳನ್ನ ಬಿಟ್ಟು ಬೇರೆ ಯಾವುದೇ ವಿಚಾರಗಳ ಬಗ್ಗೆ ಅಷ್ಟು ನಾನು ಸ್ಪಷ್ಟವಾಗಿ ಯಾರಿಗೊಂದು ಹೇಳ್ಕೊಳ್ತಿರ್ಲಿಲ್ಲ. ಇಷ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, 27 ವರ್ಷಗಳ ಕಾಲ ನಮ್ಮ ಬದುಕಿನ ಪ್ರಯಾಣ ಇದೆಯಲ್ವಾ, ಅವರು ಆಶಾದೇವಿ ಅವರು ಮತ್ತೊಬ್ರು ಬಿಟ್ಟು ನನ್ನನ್ನು ನೆನೆಸ್ಕೊಂಡ್ರಲ್ಲ 27 ವರ್ಷ ಆದ್ಮೇಲೆ, ಅದು ಒಂದು ನನಗೆ ನಿಜವಾಗ್ಲೂ ಕೂಡ ಸಂತೋಷ ಕೂಡ ಅರ್ಥಗರ್ಭಿತ ಕೂಡ. ಈ ಎಲಿಯಟ್ ಅವ್ರ ಬಗ್ಗೆ ಚರ್ಚೆ ಬಂದಾಗ ನಾವು ಚರ್ಚೆ ಮಾಡ್ತಾ ಇದ್ದಂಥ 2 ಸನ್ನಿವೇಶಗಳು ನಾನು ಹೇಳಕ್ ಇಷ್ಟಪಡ್ತೇನೆ. ಒಂದು ನವ್ಯ, ಕನ್ನಡ ಸಾಹಿತ್ಯದಲ್ಲಿ, ಸಾಹಿತ್ಯ ಪರಂಪರೆಯಲ್ಲಿ ನವ್ಯ ಒಂದು ಕುದೂರು ದಯಾನಂದ ಅವರು ಬಂದಿದ್ದಾರೆ, ಮುರಳಿ ಮೋಹನ್ ಅವರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೌಲಿಕವಾಗಿ ಮಾತನಾಡಿದಂತಹ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಬುದ್ಧ ಬಸವ ಗಾಂಧಿ ಟ್ರಸ್ಟ್ ಹಾಗೂ ಜೇನುಗೂಡು ಕಲಾ ಬಳಗ ಮತ್ತು ರಾಮ್ ಕೆ ಹನುಮಂತಯ್ಯನವರ
ಸಹಕಾರವನ್ನು ಕೂಡ ನೆನೆಯುತ್ತಾ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ನಾನು ಕನ್ನಡದ ನಮಸ್ಕಾರಗಳನ್ನು ತಿಳಿಸ್ತಾ ತುಂಬಾ ಸಂತೋಷ ಆಗ್ತಾ ಇದೆ. ಒಬ್ಬ ಲೇಖಕನಿಗೆ ತಾನು ಬರೆದಂಥ ಪುಸ್ತಕದ ಬಗ್ಗೆ ಬಹುಶಃ ಇದಕ್ಕಿಂತ ದೊಡ್ಡ ಒಂದು ಬಹುಮಾನ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ನೀವು ನೆರೆದಿರ್ತಕ್ಕಂಥವ್ರು ಇರ್ಬೋದು ಅಥವಾ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದು ಮುತ್ತುಗಳು ಅಂತ ಹೇಳ್ಬೋದು. ಸೊ ಇಂತಹ ಒಂದು ಕಾರ್ಯಕ್ರಮ ನನಗೋಸ್ಕರ ಆಯೋಜನೆ ಮಾಡಿದಂಥ ಇವರೆಲ್ಲರಿಗೂ ಕೂಡ ನಾನು ತುಂಬಾ ಹೃದಯ ಧನ್ಯವಾದಗಳನ್ನು. ಬಹುಶಃ TS ಇಲಿಯಟ್ನ ಕೃತಿಗಳು ಇವತ್ತಿನ ಕಾಲಘಟ್ಟಕ್ಕೆ ತುಂಬಾ ಅತ್ಯವಶ್ಯಕ. ಅವತ್ತು ಏನು ಹೇಳಿದ್ರು ಅವರು, TS ಇಲಿಯಟ್ ಅಂತ ಏನು ಆಲೋಚನೆ ಮಾಡಿದ್ರು, ತನ್ನ ಸಮಕಾಲೀನ ಬದುಕಿನ ಬಗ್ಗೆ, ಸಮಕಾಲೀನ ಸಮಾಜದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆತಂಕವನ್ನ ಅನುಭವಿಸಿದ್ರು, ಅದೇ ತರಹದ ಸನ್ನಿವೇಶಗಳನ್ನ ಇವತ್ತು ನಾವು ಕೂಡ ಅನುಭವಿಸ್ತಾ ಇದ್ದೀವಿ. ಗಂಡ ಹೆಂಡತಿ ಪ್ರೀತಿಸಲ್ಲ, ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸಲ್ಲ. ನಾನು ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಸಾಕಷ್ಟು ಇಂತಹ ಸನ್ನಿವೇಶಗಳನ್ನ, ಸಾಕಷ್ಟು ಇಂತಹ ಒಂದು ವಿಚಾರಗಳನ್ನ ನಾನು ದಿನನಿತ್ಯ ನೋಡ್ತಾ ಇರ್ತೀನಿ. ಯಾಕೆ ಇವತ್ತು ಯುವಜನತೆ ದಾರಿ ತಪ್ತಾ ಇದ್ದಾರೆ? ಯಾಕೆ ಇವತ್ತು ಸಂಬಂಧಗಳು ಹೊಲಸೋಗ್ತಾ ಇದೆ? ಕೇವಲ ಮದುವೆಯಾದ 2 ತಿಂಗಳಿಗೆ ಕೊಲೆ ಮಾಡ್ತಾರೆ, ಮದುವೆಯಾದ 1 ತಿಂಗಳಿಗೆ ಡೈವರ್ಸ್ ಆಗ್ತಾರೆ. ನಮ್ಮ ಒಳಗಡೆ ಆ ಒಂದು ಈಗೋ ಅಂತಕ್ಕಂಥದ್ದು, ನಾನು ಅನ್ನೋ ಒಂದು ಅಹಂಭಾವ ತುಂಬಾ ಆಳವಾಗಿ ಮನೆ ಮಾಡಿಬಿಟ್ಟಿದೆ. ಅದಕ್ಕೆ ಪೂರಕ ಯಾವುದು ಅಂದ್ರೆ ಕೌಟುಂಬಿಕ ಮೌಲ್ಯಗಳನ್ನು ನಾವು ಕಲಿತಾ ಇಲ್ಲ. ಒಂದು ಜನರೇಷನ್ ಈಗ ಸಾಕಷ್ಟು ಇರುವ 60 ವರ್ಷ 50 ವರ್ಷ 70 ವರ್ಷ ಆಗಿರೋರು ಇದ್ದೀರಾ, ನೀವು ಕಲಿಸ್ಕೊಟ್ಟಂತ ಮೌಲ್ಯಗಳನ್ನ ನಿಮ್ಮ ಮಕ್ಕಳು ಒಂದು 50% ಅದನ್ನ ಅಳವಡಿಸ್ಕೊಂಡಿದ್ದಾರೆ, ನಿಮ್ಮ ಮೊಮ್ಮಕ್ಕಳು ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ. ಹೀಗೆ ಇರ್ಲಿ ಅಂತ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ. ನೀವೆಲ್ಲ ಗಮನಿಸಿರ್ಬೋದು, ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಸಣ್ಣದಾಗಿ ಎಲ್ಲರೂ ಮಾಡಿದಂಗೆ ಮಾಡೋದಿಲ್ಲ. ವಾರ್ಷಿಕೋತ್ಸವ ಅಂದ್ರೆ ಸಮಾಜದಲ್ಲಿ ಯಾರು ಹಿಂದುಳಿದ್ದಾರೆ ಅಥವಾ ದೈಹಿಕವಾಗಿ ಯಾರು ಅಶಕ್ತರಿದ್ದಾರೆ ಅಂಥವರಿಗಾಗಿಯೇ ವಾರ್ಷಿಕೋತ್ಸವನ ಮಾಡೋರು ಯಾರಾದ್ರು ಬೆಂಗಳೂರಿನಲ್ಲಿದ್ದಾರೆ ಅಂದ್ರೆ ಅದು ರಾಮ್ಕೆ ಹನುಮಂತಯ್ಯನವರು. ಸಮಾರಂಭದಲ್ಲಿ ಅಧ್ಯಕ್ಷತೆ ಸ್ಥಾನ ಇದೆಯಲ್ಲ, ಅದು ಬಹಳ ಗೊಂದಲಮಯವಾದದ್ದು, ನಮಗೆಲ್ಲ ಗೊತ್ತಿದೆ. ಆದ್ರೆ ಒಂದು ಸಂತೋಷ ಏನು ಅಂತಂದ್ರೆ, ಇವತ್ತು ಬಹಳ ಖುಷಿ ಪಟ್ಟೆ ನಾನು. ಯಾಕಂದ್ರೆ ಅಧ್ಯಕ್ಷತೆ ಭಾಷಣ ಮಾಡುವಾಗ ಇಷ್ಟು ಜನ ಇರಲ್ಲ, ಇವತ್ತು ಇಷ್ಟು ಜನ ಇದ್ದಾರೆ ಅಂತ ಖುಷಿ ಪಟ್ಟಿದ್ದೆ. ಇನ್ನೊಂದು ವಿಶೇಷ ಸಮಾರಂಭ ಅಂದ್ರೆ ಇವತ್ತು ನಮ್ಮ ಪೊಲೀಸ್ನವರೇ 3 ಜನ ವೇದಿಕೆಯಲ್ಲಿ. ಶಿಕ್ಷಕರ ಕೆಲಸವಾಗಿ ಆರಕ್ಷಕ ಆದ್ರೆ, ಆರಕ್ಷಕ ಆದ್ಮೇಲೆ ಶಿಕ್ಷಕರ ಕೆಲಸ ಯಾಕೆ ಮಾಡಬಾರ್ದು? ಪೊಲೀಸ್ ಇಲಾಖೆಗಿಂತ ದೊಡ್ಡ ವಿಶ್ವವಿದ್ಯಾಲಯ ಈ ಜಗತ್ತಿನಲ್ಲಿಲ್ಲ ಅಂತ ನನ್ನ ಅನುಭವ. ಅದೇ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಎಲ್ಲ ಎಂತೆಂತೋ ದೊಡ್ಡ ಸಾಹಿತಿಗಳು ಪಂಡಿತರು ಇರಬಹುದು, ಆದ್ರೆ ಪೊಲೀಸ್ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಂತ ಅವಕಾಶ ಇರೋದು ನನಗೆ, ಪ್ರಕಾಶ್ಗೆ ಮತ್ತೆ ನಮ್ಮ ಪ್ರಸನ್ನ ಅವರಿಗೆ ಮಾತ್ರ. ಆ ದುಡಿಮೆಯಲ್ಲೇ ಸಾಹಿತ್ಯವನ್ನ ಕಾಣ್ತೀವಿ, ದುಡಿಮೆಯಲ್ಲೇ ಕಲೆಯನ್ನ ಆರಾಧಿಸ್ತೀವಿ, ದುಡಿಮೆಯಲ್ಲೇ ಸಾಮಾಜಿಕ ಕಳಕಳಿಯನ್ನ ನಿಭಾಯಿಸ್ತೀವಿ. ಅಲ್ಲಿ ನೊಂದು ಬಂದಿರುವ ವ್ಯಕ್ತಿಗಳ ಹೃದಯವನ್ನ ತಟ್ಟಿ ಮಾತಾಡ್ತೀವಿ. ಅದು ನಮ್ಮ ಪೊಲೀಸಿನ ಯೂನಿವರ್ಸಿಟಿ. ಯಾವುದೋ ಒಂದು ನಿರೀಕ್ಷಣೆ ಇಲ್ಲದೆ ನಮ್ಮ ನಾಗರಾಜ್ ಹೊಸಕೋಟೆಯಿಂದ ಬಂದಿನಲ್ಲ, ಏನು ಮಾಡಲ್ಲ ರೀ ಅವನು. ಒಂದು ಹಾಡು ಹೇಳಲ್ಲ, ಒಂದು ಕವಿತೆ ವಾಚನ ಮಾಡಲ್ಲ, ಒಂದು ಸನ್ಮಾನ ಮಾಡಿಸ್ಕೊಡಲ್ಲ. ಆದ್ರೆ ಬಂದು ಕಸ ಹೊಡೆಯೋದ್ರಿಂದ ಹಿಡಿದು ಸನ್ಮಾನ ಮಾಡೋದ್ರಿಂದ ಎಲ್ಲ ಕೆಲಸ ಮಾಡ್ತಾನೆ ನಮ್ಮ ನಾಗರಾಜ್. ಇಂಥ ವ್ಯಕ್ತಿಗಳು ಇರೋದ್ರಿಂದನೇ ಮತ್ತೆ ಏನೂ ನಿರೀಕ್ಷೆ ಇಲ್ಲದೆ ಬಂದಿರಲ್ಲ ಸಭಿಕರಾಗಿ. ನಿಜವಾಗ್ಲೂ ನೀವೇ ಸಾಂಸ್ಕೃತಿಕ ರೂವಾರಿಗಳು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಮಾತುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಅವರ ಸಮರ್ಪಣೆ. ಆತ್ಮೀಯರೇ, ನಿಮಗೆ ಮೊದಲು ವಂದನೆ ಹೇಳ್ತಾ 23 ಮತ್ತು 2024 ಸಾಲಿನ ಎಲ್ಲ ಪ್ರಶಸ್ತಿಗಳನ್ನ ಕೂಡ ಇಲ್ಲಿ ಪ್ರದಾನ ಮಾಡಿದ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ಥಳದಾನ ಮಾಡಿಕೊಟ್ಟಂತ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ
ಶ್ರೀ ರಾಮ್ ಕೆ ಹನುಮಂತಯ್ಯನವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಬಿಡುಗಡೆ ಆದ ಕೃತಿಯ ಬಗ್ಗೆ ಆಳವಾಗಿ ಒಂದು ವಿಮರ್ಶಾತ್ಮಕ ನೋಟವನ್ನ ನೀಡಿ ಕಾರ್ಯಕ್ರಮವನ್ನ ಆ ಪುಸ್ತಕ ಕುರಿತು ಮಾತನಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ವಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈಗ ಚೌಡಪ್ಪ ಸರ್ ಅವರು, ಡಾಕ್ಟರ್ ಚೌಡಪ್ಪ ಅವರು ಕೃಷ್ಣ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಈಗ ಪ್ರತಿಭಾ ಪುರಸ್ಕಾರ ಮತ್ತು ಸೇವಾ ಗೌರವ ಪ್ರಶಸ್ತಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಡ್ತಿದ್ದಾರೆ. ದಯಮಾಡಿ ಈ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.